ತತ್ಪುರುಷೋ ಮಾನವಃ ಸಯೇನಾನ್ ಬ್ರಹ್ಮಗಮಯತಿ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 30ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು. ಈ ಹಿಂದೆ ನಾವೀ 29ನೇ ಶ್ಲೋಕವನ್ನು ನೋಡಿದಾಗ ಶೇಷಾಂತರ್ಗತನಾದ ಸಂಕರ್ಷಣ ಅಥವಾ ನರಸಿಂಹ ಅವನ ಮುಖಾಗ್ನಿಗೆ ಈ ಜಗತ್ತು ತೊತ್ತಾಗ್ತಿರುವುದನ್ನು ಗಮನಿಸಿದ ಸಾಧಕರು ಮಹರ್ಲೋಕದಿಂದ ಸತ್ಯಲೋಕಕ್ಕೂ ಬಂದು ಅಲ್ಲಿಂದನೂ ಮುಂದೆ ಹೋಗ್ತಾರೆ. ಜಗತ್ತಿಗೆ ಹೀಗೆ ಮಹಾಪ್ರಳಯ ಬರ್ತಿರುವುದನ್ನು ನೋಡಿ ಮಹರ್ಲೋಕ ಸತ್ಯಲೋಕಾದಿ ಕ್ರಮೇಣ ಮುಕ್ತರಾಗ್ತಾರೆ ಅಂತ ಇಷ್ಟು ವಿಷಯ ಬಂದಿದೆ. ಈಗ ಹೇಳ್ತಿರುವ ಸತ್ಯಲೋಕದ ಮಹಿಮೆಯನ್ನು, ನ ಯತ್ರ ಶೋಕೋ ನಜರ ನ ಮೃತ್ಯು ಅನ್ನುವಂಥ ಆ ಶ್ಲೋಕವನ್ನು, ಅದಕ್ಕೆ ಸರಳವಾದಂಥ ಅರ್ಥವನ್ನು ನಾವೀಗಾಗಲೇ ನೋಡಿ ಮುಗಿಸಿದ್ದೇವೆ. ಇನ್ನಷ್ಟು ವಿಸ್ತೃತವಾದ ಅರ್ಥವನ್ನು ಇವತ್ತು ನೋಡಬೇಕಾಗಿದೆ ಅಷ್ಟೆ. ಸತ್ಯಲೋಕದಲ್ಲಿ ಯಾವ ದುಃಖವೂ ಇಲ್ಲ, ಮುಪ್ಪಿಲ್ಲ, ಸಾವಿಲ್ಲ, ಮನೋವ್ಯಥೆ ಇಲ್ಲ, ಭಯ ಇಲ್ಲ. ಅಜ್ಞಾನಿಗಳು ನಿಷಿದ್ಧ ಕರ್ಮದಿಂದ ಮತ್ತೆ ಮತ್ತೆ ಹುಟ್ಟಿ ಸತ್ತು ಅಲ್ಲೇನು ದುಃಖಗಳನ್ನು ಅನುಭವಿಸ್ತಾರೆ, ಅದನ್ನು ಕಂಡು ಇತರರಿಗೆ ಏನು ಮನಸ್ಸು ನೋಯ್ತದೆ, ಅದ್ಯಾವುದೂ ಈ ಜಗತ್ತಿನಲ್ಲಿ ಇಲ್ಲ. ಇಲ್ಲಿ ಋತೆ ಅಂತ ಒಂದು ಶಬ್ದ ಇದೆ. ಅದಕ್ಕೆ ಸಾಮಾನ್ಯವಾಗಿ ಪ್ರಸಿದ್ಧವಾಗಿರುವಂತಹ ಅರ್ಥ ಹೊರತಾಗಿ ಅಂತ. ಅದಕ್ಕೆ ಶ್ರೀಧರ ಮೊದಲಾದ ವ್ಯಾಖ್ಯಾನಕಾರರು ಭೂಲೋಕದ ಅಜ್ಞಾನಿಗಳು ದುಃಖ ಪಡುತ್ತಿದ್ದಾರೆ ಅಂತ ಕರುಣೆಯಿಂದ ಅದನ್ನು ಗಮನಿಸಿ ಈ ಸತ್ಯಲೋಕದ ನಿವಾಸಿಗಳು ಮನಸ್ಸಿನಲ್ಲಿ ನೊಂದು ಕೊಡ್ತಾರೆ. ಅವರಿಗೆ ಸ್ವಂತದ ದುಃಖ ಇರೋದಿಲ್ಲ. ಅನಿದಂ ವಿಧಾಂ ಇದಂ ಭಗವತೋ ಧ್ಯಾನಂ ಅಜಾನತಾಂ. ಭಗವಂತನ ಧ್ಯಾನ ಮಾಡುವುದನ್ನು ಅರಿಯದ ಜೀವರು ಏನೊಂದು ಕೊನೆಯಿಲ್ಲದ ದುಃಖವನ್ನು ಅನುಭವಿಸ್ತಾರೆ. ಆ ದುಃಖಕ್ಕೆ ಕಾರಣವಾದ ಹುಟ್ಟು ಸಾವು ಅವರಿಗೇನು ಬರ್ತಾ ಇದೆ, ತಸ್ಯ ಅನುದರ್ಶನಾತ್ ತೇಷಾಂ ಕೃಪೆಯ. ಇದೆಲ್ಲ ಶ್ರೀಧರಿಯ ವ್ಯಾಖ್ಯಾನದ ಸಾಲುಗಳು. ಅವರ ಮೇಲೆ ಕೃಪೆಯಿಂದ ಇವರಿಗೊಂದಿಷ್ಟು ನೋವಾಗ್ತದೆ. ಅದೊಂದು ದುಃಖ ಬಿಟ್ಟರೆ ಇನ್ಯಾವ ದುಃಖವೂ ಅವರಿಗಿರೋದಿಲ್ಲ. ಇನ್ನೊಬ್ಬರ ದುಃಖವನ್ನು ನೋಡಿ ಕರಗ್ತಾರೆ ಹೊರತು ತಮಗೆ ಯಾವ ಸ್ವಂತ ದುಃಖವೂ ಇರೋದಿಲ್ಲ ಅಂತ ಅರ್ಥ ಮಾಡ್ತಾರೆ. ಆದರೆ ಹಾಗೇನು ಅರ್ಥ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಋತೆ ಅನ್ನುವುದು ಕೇವಲ ಹೊರತಾಗಿ ಅನ್ನುವುದನ್ನು ಮಾತ್ರ ಹೇಳಬೇಕಾಗಿಲ್ಲ. ಋತೆ ಅಂತನ್ನೋದು ಸಪ್ತಮಿ ವಿಭಕ್ತಿ ಅಂತವಾಗಿಯೂ ಆಗಬಹುದು. ಋತೆ ಅನ್ನುವುದನ್ನು ಅವ್ಯಯ ಅಂತ ಎಲ್ಲರೂ ಇಟ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅವ್ಯಯ ಅಂತಲೇ ನಾವು ಭಾವಿಸಬೇಕಾಗಿಲ್ಲ. ಋತೆ ಅನ್ನುವುದನ್ನು ಸಪ್ತಮಿ ವಿಭಕ್ತಿ ಏಕವಚನ ಅಂತ ತಿಳ್ಕೊಂಡ್ರೆ ಅದರಿಂದ ಋತೆ ಅಂದರೆ ಸತ್ಯಲೋಕದಲ್ಲಿ. ಸತ್ಯ ಅನ್ನುವುದು ಋತ ಶಬ್ದವು ಪರ್ಯಾಯ. ಸತ್ಯೇ ಅಂದರೆ ಸತ್ಯಲೋಕದಲ್ಲಿ ಹೇಗೋ ಹಾಗೆ ಋತೆ ಅಂದರೆ ಸತ್ಯಲೋಕದಲ್ಲಿ ಅಂತ ಅದರ ತಾತ್ಪರ್ಯ ಆಗಿಬಿಡ್ತದೆ. ಹಾಗಾಗಿ ಆಚಾರ್ಯರ ಭಾಗವತ ತಾತ್ಪರ್ಯ ಇಲ್ಲಿ ನಮಗೆ ಹೇಳ್ತದೆ, ಋತೆ ಅಂದರೆ ಸತ್ಯಲೋಕೆ. ಅನಿದಂ ವಿಧಾಂ ಅಂತಿದೆ. ಅನಿದಂ ವಿಧಾಂ ಅಂದರೆ ಇದಂ ವೇತೃಗಳು ಅಲ್ಲದೇ ಇದ್ದವರು. ಇದಂ ಅಂದರೆ ಇದು ಅಂತ ಅರ್ಥ. ಅದು ಯಾವುದು ಇದು ಅಂದರೆ ಈ ಹಿಂದೆ ಬಂದಿರುವಂತಹ ಬ್ರಹ್ಮವೇತೃಗಳು ಇದಂ ವಿದರು. ಯಾರು ಬ್ರಹ್ಮವಿದರಲ್ಲವೋ ಅವರು ಅನಿದಂ ವಿದರು. ಆ ಅನಿದಂ ವಿದರಾದಂತಹ ಸಾಮಾನ್ಯರಿಗೆ, ಪಾಮರರಿಗೆ ಏನೊಂದು ದುಃಖಕ್ಕೆ ಕಾರಣವಾದ ಈ ಸಂಸಾರ ಬರ್ತಿರ್ತದೆ, ಅದನ್ನು ನೋಡಿ ತಾವೂ ದುಃಖ ಪಡುವ ಪ್ರಸಂಗ ಇಲ್ಲಿರುವ ಸತ್ಯಲೋಕದ ನಿವಾಸಿಗಳಿಗಿರುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗುತ್ತೆ. ಸತ್ಯಲೋಕದ ಲಕ್ಷಣವನ್ನು ಹೀಗೆ ಆಚಾರ್ಯರು ವರಾಹ ಪುರಾಣದ ಮಾತಿನಿಂದ ಉದ್ಧರಿಸ್ತಾರೆ. ಸರ್ವ ದುಃಖ ವಿಹೀನಾಯೇ ಮುಕ್ತಾ ಪ್ರಾಯಸ್ತು ತಾದೃಶಾಃ ಅಮುಕ್ತಾಸ್ತು ಜನಾದ್ಯೇಷು ವಿಶೇಷೇಣತು ಸತ್ಯಗಾಹ ಅಂತ. ದುರಂತ ದುಃಖಂಚ ಪ್ರಭವಶ್ಚ ಆಚಾರ್ಯರು ಹೇಳಿರುವಂಥ ಇನ್ನೊಂದು ಮಾತಲ್ಲಿ ಎಣೆಯಿಲ್ಲದ ಕೊನೆಯಿಲ್ಲದ ದುಃಖ ಮತ್ತು ಪ್ರಭವ ಅಂದರೆ ಜನ್ಮ.
ಇದನ್ನೆಲ್ಲ ತಾವು ಅನುಭವಿಸಿ ಇನ್ನೊಬ್ರಿಗಾಗುವುದನ್ನು ನೋಡಿ ತಾವು ದುಃಖ ಪಡುವುದು ಇದ್ಯಾವುದು ಸತ್ಯಲೋಕದಲ್ಲಿ ಇಲ್ಲ ಅಂತ ಅರ್ಥ. ಮುಕ್ತರಿಗಂತೂ ಭಗವಂತನ ಲೋಕವನ್ನು ತಲುಪಿ ಮುಕ್ತ ಸ್ಥಾನದಲ್ಲೇ ಇದ್ದವರಿಗೆ ಸರ್ವಾತ್ಮನ ದುಃಖ ಅನ್ನೋದೇ ಇರೋದಿಲ್ಲ. ಜನಲೋಕ ಮೊದಲಾದ ಕಡೆ ಇರ್ತಾರಲ್ಲ ಅವರಿಗೂ ಪ್ರಾಯ ದುಃಖ ಇರೋದಿಲ್ಲ. ಇಲ್ಲಿ ಮಹಾ, ಜನ, ತಪ, ಸತ್ಯ ಅಂತ ಹೀಗೆಲ್ಲ ಲೋಕಗಳೇನಿವೆ, ಇವರೆಲ್ಲರೂ ಕೂಡ ದುಃಖರಹಿತರೇ ಆಗಿರ್ತಾರೆ. ಮುಕ್ತರೇ ಆಗಿ ಹೋಗಿರುವಂತಹ ಜೀವರಿಗಿಂತ ಅವರಿಗೆ ಹೋಲಿಸಿದರೆ ಸತ್ಯಲೋಕದಲ್ಲೂ ಒಂದಿಷ್ಟು ದುಃಖದ ಸ್ಪರ್ಶ ಇರ್ತದೆ. ಚತುರ್ಮುಖ ಬ್ರಹ್ಮನಿಗೆ ಅಜ್ಞಾನಂ ಚತುರ್ವಾರಂ ದ್ವಿವಾರಂ ದುಃಖಮೇವಚ, 4 ಬಾರಿ ಅಜ್ಞಾನ 2 ಬಾರಿ ದುಃಖ ಹೀಗೆಲ್ಲ ಬಂದಿತ್ತು ಅಂತ ಭಾಗವತದಲ್ಲಿ ಮುಂದೆ ಬರೋದಿಲ್ಲ. ಆದ್ದರಿಂದ ಸತ್ಯಲೋಕದ ಒಡೆಯನಾದ ಚತುರ್ಮುಖ ಬ್ರಹ್ಮನಿಗೆ ಒಂದಿಷ್ಟು ದುಃಖ ಇತ್ಯಾದಿಗಳು ಬರುವುದು ಅಂದ ಮೇಲೆ ಅಲ್ಲಿರುವ ನಿವಾಸಿಗಳಿಗೂ ದುಃಖ ಬರ್ತದೆ, ಅದು ಬಹಳ ಅಲ್ಪ. ಅದಕ್ಕಿಂತ ಕೆಳಗೆ ಇರುವಂತಹ ತಪೋಲೋಕ, ಅಲ್ಲಿ ಇನ್ನೊಂದು ಸ್ವಲ್ಪ ದುಃಖ ಹೆಚ್ಚಾಗ್ತದೆ. ಜನ, ತಪ, ಮುಂದೆ ಬರುವುದು ಸತ್ಯ. ಅಮುಕ್ತಾಸ್ತು ಜನಾದ್ಯೇಶು ಅಂತಿದೆ. ಜನಲೋಕಾದಿಗಳಲ್ಲಿರುವ ಜೀವರು ಅವರಿನ್ನೂ ಮುಕ್ತಿಗೆ ಹೋಗಿಲ್ಲದೆ ಹೋದರೂ ಕೂಡ ಬಹುತೇಕ ದುಃಖರಹಿತರೆ. ಸ್ವಲ್ಪ ಏನೋ ದುಃಖ ಇರಬಹುದಷ್ಟೇ. ಜನಲೋಕದಿಂದ ಮುಂದೆ ತಪೋಲೋಕ, ಅಲ್ಲಿ ಹೋದರೆ ಮತ್ತೂ ದುಃಖ ಕಡಿಮೆ ಆಗ್ತದೆ. ಸತ್ಯಲೋಕಕ್ಕೆ ಹೋದ್ರೆ ಮತ್ತೂ ದುಃಖ ಕಡಿಮೆ ಆಗ್ತದೆ. ಮುಕ್ತಿಯಲ್ಲಿ ಇಲ್ಲವೇ ಇಲ್ಲ ಅಂತ ಆಗ್ತದೆ. ಮೇಲಿನ ಲೋಕಗಳಿಗೆ ಹೋದರೆ ದುಃಖವೇ ಕಡಿಮೆ ಆಗುವುದು, ಮತ್ತೆ ಕೊನೆಗೊಮ್ಮೆ ದುಃಖವೇ ಇಲ್ಲದಂತಾಗುವ ಅವಕಾಶ ಇರ್ತದೆ. ಕೆಳಗೆ ಬಂದರೆ ದುಃಖದ ಸ್ಪರ್ಶ ಒಂದು ಸ್ವಲ್ಪ ಹೆಚ್ಚಾಗ್ತಾ ಹೋಗ್ತದೆ ಅನ್ನೋದನ್ನ ಆ ಶ್ಲೋಕ ತಿಳಿಸ್ತದೆ. ಅದಕ್ಕಾಗಿ ಪ್ರಾಯ ಅಂತ ಹೇಳಿದ್ದಾರೆ. ಮುಕ್ತರಾದವರಿಗೆ ಯಾವುದೇ ದುಃಖ ಹೇಗಿರೋದಿಲ್ವ ಅಷ್ಟು ದುಃಖ ಸ್ಪರ್ಶ ಈ ಸಂಸಾರದಲ್ಲಿದ್ದವರಿಗೆ ಇರೋದಿಲ್ಲ. ಸಂಸಾರದಲ್ಲಿ ಇದ್ದಾರೆ, ಇನ್ನೂ ಮುಕ್ತಿಯನ್ನು ಇನ್ನೂ ಹೊಂದಿಲ್ಲ, ಲಿಂಗದೇಹ ಇನ್ನೂ ಇದೆ ಅಂದ ಮೇಲೆ ಸ್ವಲ್ಪ ದುಃಖ ಹಾಗೇ ಆಗ್ತಿರ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಆದಿ ಅಂದ್ರೆ ಮನಸ್ಸಿನ ಪೀಡೆ. ಆದಿಸ್ತು ವ್ಯಸನೆ ಚಿತ್ತೆ ದುಃಖೇ ಅಧಿಷ್ಠಾನ ಬಂಧಯೋ ಅಂತ ಈ ಕೋಶ ಇರೋದ್ರಿಂದ ಮನೋವ್ಯಥೆ ಇರೋದಿಲ್ಲ ಅಂತ ಅದರ ತಾತ್ಪರ್ಯ ನಾವು ಮಾಡ್ಕೋಬೇಕಾಗ್ತದೆ. ಮುಚ್ಚಂತೆ ಬ್ರಹ್ಮಣ ಸಹ ಅಂತ ಈ ವಾಮನ ಪುರಾಣದ ಮಾತನ್ನ ಆಚಾರ್ಯ ಇಲ್ಲಿ ಉದ್ಧರಿಸಿದಾರಲ್ಲ. ಎಲ್ಲರೂ ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತಿ ಹೋಗುವುದಾದರೆ ಕೆಲವರು ಮಹರ್ಲೋಕ, ಜನಲೋಕ ಮೊದಲಾದ ಕಡೆ ಇದ್ದು ಜ್ಞಾನಭಕ್ತಿಯಾದಿ ಸಾಮಗ್ರಿಯ ಪಕ್ವತೆಗಾಗಿ ಯಾಕೆ ಪ್ರಯತ್ನ ಪಡ್ತಾರೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಅದಕ್ಕೆ ವಿಜಯಧ್ವಜರು ಹೀಗೆ ಉತ್ತರ ಕೊಟ್ಟಿದ್ದಾರೆ. ಯೋಗ್ಯತಾ ಬಾಹುವಿಧ್ಯಾತ್ ಮುಕ್ತೇರಪಿ ಬಹುವಿಧತ್ವಾತ್. ಜೀವರ ಯೋಗ್ಯತೆ ಭಿನ್ನವಾಗಿರುವುದರಿಂದ ಅವರು ಮಾಡಬೇಕಾದ ಸಾಧನೆಯೂ ಭಿನ್ನವಾಗಿದೆ. ಅವರಿಗೆ ಸಿಗುವಂತಹ ಮುಕ್ತಿಯಲ್ಲಿ ಅವರಿಗೆ ಸಿಗುವಂತಹ ಸುಖ ಅದು ಕೂಡ ಭಿನ್ನವಾಗಿರ್ತದೆ. ಅದರಿಂದ ಮುಕ್ತಿಗೆ ಅವರು ಕಾಲಿಡುವುದು ಚತುರ್ಮುಖ ಬ್ರಹ್ಮನ ಜೊತೆಗೆ ಆದ್ರೂ ಅದಕ್ಕಾಗಿ ಒಂದಿಷ್ಟು ಸಾಧನೆಯನ್ನು ಅವರು ಮಹರ್ಲೋಕಾದಿಗಳಲ್ಲಿದ್ದು ಮಾಡ್ಕೋತಾರೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದಕ್ಕಾಗಿ ಇವತ್ತು ಆರಂಭದಲ್ಲಿ ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮಗಮಯತಿ ಅನ್ನುವ ಒಂದು ಉಪನಿಷನ್ ಮಂತ್ರವನ್ನು ಹೇಳಿದೆ. ತತ್ ಅಂದರೆ ಭಾರತೀ ದೇವಿ, ಅವಳ ಪತಿಯಾದಂತಹ ಪುರುಷನಾದಂತಹ ಚತುರ್ಮುಖ ಈ ಕೆಲವರನ್ನ ಚತುರ್ಮುಖ ಬ್ರಹ್ಮನ ಬಳಿಗೆ, ಕೆಲವರನ್ನ ಪರಮಾತ್ಮನ ಬಳಿಗೆ ಒಯ್ತಾನೆ ಅಂತ ಬಂದಿರುವಂತಹ ಮಾತದು. ಮುಚ್ಚಂತೆ ಬ್ರಹ್ಮಣ ಸಹ ಅಂದರೆ ಚತುರ್ಮುಖ ಬ್ರಹ್ಮನ ಜೊತೆಗೆ ಅಂದರೆ ಬ್ರಹ್ಮಾದಿ ದೇವತೆಗಳ ಜೊತೆಗೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಯಾದವಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮುಂದೆ ಆಚಾರ್ಯರು ವಾಮನ ಪುರಾಣ ಉದ್ಧರಿಸಿದಾರಲ್ಲ, ಎಲ್ಲರೂ ಕೂಡ ವಿಷ್ಣುಲೋಕಕ್ಕೆ ಹೋಗುವುದು ಸಮಾನ ಕಾಲದಲ್ಲಿಯೋ ಹೇಗೆ ಅಂತ ಒಂದು
ಜಿಜ್ಞಾಸೆ ನಮಗೆ ಬಂದಾಗ ಅದಕ್ಕಿಲ್ಲಿ ಉತ್ತರ ಹೇಳ್ತಾರೆ. ವಿಷ್ಣೋರ್ಲೋಕಂ ತದೈವ ಏಕೆ ಯಾಂತಿ. ಕೆಲವರು ವಿಷ್ಣುವಿನ ಲೋಕಕ್ಕೆ ತದಾಯವ ಹೋಗ್ತಾರೆ, ಅವಾಗಲೇ ಹೋಗ್ತಾರೆ, ಅಂದ್ರೆ ಉತ್ಕ್ರಾಂತಿ ಆದ ಕೂಡಲೇ ಹೋಗ್ತಾರೆ. ವಿಷ್ಣುವಿನ ಲೋಕಕ್ಕೆ ಹೋಗುವುದು ಅಂದ್ರೆ ಭಗವಂತನ ಲೋಕದ ಅಮುಕ್ತ ಸ್ಥಾನಗಳಿಗೆ ಹೋಗುವುದು ಅಂತ ಅದರ ಅರ್ಥ. ಅದಕ್ಕೆ ಯಾದವಾರ್ಯರು ಏಕೆ ಅಂದರೆ ಅತ್ಯಂತಂ ಹರಿಪ್ರೀತಿ ವಿಷಯ, ಭಗವಂತನಿಗೆ ಅತ್ಯಂತ ಬೇಕಾದವರು ಅನ್ನೋ ಅರ್ಥ ಬರೀತಾರೆ. ಯಾಂತಿ ಕಾಲಾಂತರೇ ಪರೆ, ಇನ್ನು ಕೆಲವರು ಆಮೇಲೆ ಹೋಗ್ತಾರೆ ಅಂತ ಬಂದಿದೆ. ಪರೆ ಅಂದರೆ ಅತಾದೃಶಾಹ, ಈ ಭಗವಂತನ ಪ್ರೀತಿಗೆ ಅಷ್ಟು ವಿಷಯರಲ್ಲದೆ ಇದ್ದವರು. ಮೊದಲಿನ ವರ್ಗ ಅಪ್ರತೀಕಾಲಂಬನರ ವರ್ಗ, ಅದು ಮುಖ್ಯರಾದವರು. ಪರೆ ಅಂದರೆ ಇನ್ನು ಕೆಲವರು ಅತಾದೃಶಾಹ ಅಂತ ಬಂದರೆ ಪ್ರತೀಕಾಲಂಬನರಾದವರು, ಅಮುಖ್ಯರಾದವರು ಅಂತ ಹೀಗೆ ಸಾಮಾನ್ಯವಾಗಿ ನಮಗೆ ಅರ್ಥ ಸಿಗ್ತದೆ. ಅವರು ಕಾಲಾಂತರೇ ಹೋಗ್ತಾರೆ ಭಗವಂತನ ಲೋಕಕ್ಕೆ. ಮುಂದೆ ಯಾದವಾರ್ ಹೇಳ್ತಾರೆ, ಈ ಅಪ್ರತೀಕಾಲಂಬನರಿದ್ದಾರಲ್ಲ ಅವರು ಎರಡು ಥರದವರಿದ್ದಾರೆ. ಚೆನ್ನಾಗಿ ತನ್ನ ಸಾಧನವನ್ನು ಪೂರ್ತಿ ಮಾಡಿಕೊಂಡವರು, ಇನ್ನೂ ಮಾಡ್ಕೊಳ್ಳದೇ ಇದ್ದವರು ಅಂತ. ಹಾಗೆ ಮಾಡ್ಕೊಂಡವರಿದ್ದಾರಲ್ಲ ಅವ್ರು ಯಾಕೆ ಕಾಲಾಂತರ ಹೋಗ್ತಾರೆ? ತತ್ರ ಆದ್ಯಾನಾಂ ಕಾಲಾಂತರೇ ವಿಷ್ಣುಲೋಕಗಮನೆ ನಿಮಿತ್ತಮಾಹ ಆಜ್ಞೆಯೈವ ಹರೇಃ ಕೇಚಿತ್. ಕೆಲವರು ಭಗವಂತನ ಆಜ್ಞೆಗನುಸಾರವಾಗಿ ಕಾಲಾಂತರದಲ್ಲಿ ಹೋಗ್ತಾರೆ. ಇಲ್ಲಿ ಕೆಲವರು ಅಂದರೆ ಇವರು ಅಪ್ರತೀಕಾಲಂಬನರೇ, ಸಾಧನೆಯನ್ನು ಪೂರ್ತಿ ಮಾಡ್ಕೊಂಡಿದ್ದಾರೆ, ಆದರೆ ಭಗವಂತನ ಆಜ್ಞೆ ಹೀಗಿದೆ, ಈಗ ಬರುವುದು ಬೇಡ, ಆಮೇಲೆ ಬನ್ನಿ ಅಂತ. ಇಂಥ ಕಾಲದಲ್ಲಿ ನನ್ನ ಲೋಕಕ್ಕೆ ಬರಬೇಕು ನೀವು ಅಂತ ಹರಿಯ ಆಜ್ಞೆ ಇರುವುದರಿಂದ ಆಗ ಹೋಗ್ತಾರೆ. ಅಷ್ಟೇ ಕಾರಣ ಹೊರತು ಅವರು ಸಾಧನೆ ಪೂರ್ತಿ ಆಗಿಲ್ಲ ಅಂತ ಅರ್ಥ ಅಲ್ಲ. ಇನ್ನು ದ್ವಿತೀಯರಿದ್ದಾರೆ, ಅವ್ರದ್ದು ಸಾಧನೆ ಪೂರ್ತಿ ಆಗಿರೋದೇ ಇಲ್ಲ. ಇವರು ಅಪ್ರತೀಕಾಲಂಬನರೇ, ಆದರೆ ಅಪ್ರತೀಕಾಲಂಬನರಲ್ಲೇ ಅನೇಕ ವರ್ಗಗಳಿವೆ ಅಲ್ಲ. ಆದ್ದರಿಂದ ಅವರೆಲ್ಲ ಮತ್ತು ಕೆಳಗಿನವರು ಸಾಧನೆಯೇನೋ ಪೂರ್ತಿ ಮಾಡಿದ್ದಾರೆ, ಆದರೆ ಮೇಲಿನವರದಷ್ಟು ಸಾಧನೆ ಪೂರ್ತಿ ಆಗಿಲ್ಲ. ಇವರು ಮೇಲೊಂದು ವರ್ಗ ಬಂತಲ್ಲ, ಅವ್ರದಷ್ಟು ಆಗಲಿಲ್ಲ. ಅಂಜಸ ಅಪೂರ್ತೆ, ಈ ಪೂರ್ತಿ ಅನ್ನುವುದು ಸಾಪೇಕ್ಷ ಅಲ್ಲ. ಆದ್ದರಿಂದ ಭಗವಂತನ ಆಜ್ಞೆಯಿಂದ ಆಮೇಲೆ ಭಗವಂತನ ಲೋಕಕ್ಕೆ ಹೋಗುವವರಿಗಿಂತ ಸಾಧನೆ ಇನ್ನೂ ಪೂರ್ಣ ಆಗಿಲ್ಲ ಅನ್ನೋ ದೃಷ್ಟಿಯಿಂದ ಮತ್ತೆ ಸ್ವಲ್ಪ ವಿಳಂಬ ಮಾಡೋರು ಇನ್ನೂ ಕೆಳಗಿನವರು ಅಂತ ಹೀಗೆ ಅದಕ್ಕೆ ಅರ್ಥ ತಿಳ್ಕೋಬೇಕು. ಹಾಗಾದ್ರೆ ಇವರೆಲ್ಲ ಕಾಲಾಂತರದಲ್ಲಿ ಹೋಗ್ತಾರೆ ಅಂದ್ರೆ ಅಲ್ಲಿವರೆಗೆ ಎಲ್ಲಿರ್ತಾರೆ ಅಂತ ಪ್ರಶ್ನೆ ಬಂದ್ರೆ, ವಿಹೃತ್ಯೈವ ಅನ್ಯ ಲೋಕೇಶು, ಮೊದಲಾದ ಲೋಕಗಳಲ್ಲಿ ವಿಹಾರ ಮಾಡಿ ಮುಂದೆ ತಮ್ಮ ಪ್ರಸಂಗ ಬಂದಾಗ ಅವರು ಮುಕ್ತಿಗೆ ಹೋಗ್ತಾರೆ. ಹೀಗೆ ಯಾದವಾರ್ಯರ ದೃಷ್ಟಿಕೋನಕ್ಕನುಸಾರವಾಗಿ ಈ ಅಪ್ರತೀಕಾಲಂಬನರಾದ ದೇವತೆಗಳದೇ ಇದು ವಿಭಾಗ. ಅಪ್ರತೀಕಾಲಂಬನಾ ದ್ವಿವಿಧಾ ಅಂತ ಅವರು ಬರೆದಿದ್ದಾರೆ. ಸಾಧನೆಯನ್ನು ಚೆನ್ನಾಗಿ ಪಕ್ವ ಮಾಡಿಕೊಂಡವರು, ಇನ್ನೂ ಅಷ್ಟು ಸಾಧನೆ ಪಕ್ವ ಮಾಡಿಕೊಳ್ಳದೇ ಇದ್ದವರು ಅಂತ ಎರಡು ಥರದವರು. ಇದರಲ್ಲಿ ಸಾಧನೆಯನ್ನು ಚೆನ್ನಾಗಿ ಪಕ್ವ ಮಾಡ್ಕೊಂಡಿದ್ರು ಕಾಲಾಂತರದಲ್ಲಿ ಯಾಕೆ ಮುಕ್ತಿಗೆ ಹೋಗ್ತಾರೆ ಅಂದ್ರೆ ಭಗವಂತನ ಆಜ್ಞೆ ಆಗಿದೆ. ಇನ್ನು ಕೆಲವರದು ಸಾಧನೆ ಅಷ್ಟೊಂದು ಪಕ್ವ ಆಗಿದೆ, ಆದರೂ ತಮ್ಮ ಹಿರಿಯರಿಗಿಂತ ಸ್ವಲ್ಪ ಅಪಕ್ವವೇ ಆಗಿದೆ ಅಂತಾದಾಗ ಅವ್ರದ್ದು ಇನ್ನೂ ಪೂರ್ಣ ಆಗಿಲ್ಲ. ಆದ್ದರಿಂದ ಭಗವಂತ ಅವರನ್ನ ಮತ್ತಷ್ಟು ವಿಳಂಬದಿಂದ ಕರೆಸ್ಕೋತಾನೆ. ಅಪೂರ್ತೇಹೇ ಕೇಚಿದಂಜಸ, ಅವ್ರದ್ದು ವ್ಯಕ್ತಿತ್ವ ಇನ್ನೂ ಪಕ್ವವಾಗಿಲ್ಲ, ಸಾಧನ ಪಕ್ವವಾಗಿರಲಿಲ್ಲ. ಆಗ ಅವರೆಲ್ಲ ಬೇರೆ ಲೋಕಗಳಲ್ಲಿ ವಿಹಾರ ಮಾಡಿ ಕೊನೆಗೆ ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಅದರ ತಾತ್ಪರ್ಯ. ಯಾದವಾರ್ಯರ ಟಿಪ್ಪಣಿಯಲ್ಲಿ ಸ್ವಲ್ಪ ಸಮಸ್ಯೆಗಳಿವೆ. ವಿಷ್ಣೋರ್ ಲೋಕಮಿತಿ ಅಂತ ಒಂದು ಪ್ರತಿಗ್ರಹಣೆಯನ್ನು ಮಾಡಿದ್ದಾರೆ. ತದೈವ ಅಂದರೆ ಉತ್ಕ್ರಾಂತಿ ಅನಂತರಮೇವ, ಉತ್ಕ್ರಾಂತಿಯ ಬಳಿಕವೇ. ಏಕೆ ಅಂದರೆ ಕೆಲವರು ಅತ್ಯಂತ ಭಗವಂತನ ಪ್ರೀತಿಗೆ ವಿಷಯರಾದವರು ಅಪ್ರತೀಕಾಲಂಬರರು ಅಂತ ಬರೆದಿದ್ದಾರಲ್ಲ. ಅದಾದ್ಮೇಲೆ ಮುಂದೆ ಪರ್ಯಾಯ ಅತಾದೃಶಾಹ ಅಂತಿದೆಯಲ್ಲ. ಅತಾದೃಶಾಹ ಅಂದರೆ ಭಗವಂತನ ಸಂಪೂರ್ಣ ಪ್ರೀತಿಗೆ ಪಾತ್ರರಲ್ಲದೆ ಇದ್ದವರು, ಆದ್ರಿಂದ ಪ್ರತೀಕಾಲಂಬರರು ಅಂತ ಅಲ್ಲಿ ಅನಿಸುವ ಸಾಧ್ಯತೆ ಇದೆ. ಅಲ್ಲಿ ಏನು ಅನಿಸುವ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಮೊದಲು ಟಿಪ್ಪಣಿಯಲ್ಲಿ ಹೇಳಿದೆ. ಆದರೆ ಮುಂದೆ ಆದವಾರರು ಅದನ್ನು ಈ
ಅಪ್ರತೀಕಾಲಂಬನದೇ ಇದೆಲ್ಲ ವಿಭಾಗ, ಅವ್ರದೇ ವರ್ಣನೆ ಇಲ್ಲಿ ಮಾಡ್ತಾ ಇರೋದು ಅಂತ ಬರೀತಾರೆ. ಪ್ರತೀಕಾಲಂಬನರಾದವರಿಗೆ ಮಹರ್ಲೋಕಾದಿಗಳಲ್ಲೇ ಇರುವ ಪ್ರಸಂಗ ಇರ್ತದೆ, ಸತ್ಯಲೋಕದಲ್ಲಿರುವ ಪ್ರಸಂಗ ಇರ್ತದೆ. ಮಹರ್ಲೋಕ ಅಲ್ಲ, ಅದರ ಸತ್ಯಲೋಕದಲ್ಲಿರುವ ಪ್ರಸಂಗ ಇರ್ತದೆ. ಮುಕ್ತಿಗೆ ಸಿಗುವ ತನಕವೂ ವೈಕುಂಠ ಲೋಕದ ಅಮುಕ್ತ ಸ್ಥಳಕ್ಕೂ ಅವ್ರಿಗೆ ಹೋಗ್ಲಿಕ್ಕೆ ಬರೋದಿಲ್ವಲ್ಲ. ಪ್ರಳಯಾತ್ಪೂರ್ವಂ ವಿಷ್ಣುಲೋಕ ಅಪ್ರಾಪ್ತೇಹೇ, ವಿಷ್ಣುಲೋಕ ಪ್ರಾಪ್ತಿ ಅಂತ ಅನ್ನೋದವ್ರಿಗೆ ಆಗೋದಿಲ್ಲ, ಯಾಕೆಂದ್ರೆ ಅದು ಶಾಸ್ತ್ರ ವಿರುದ್ಧ ಆಗಿದೆ. ಆದ್ದರಿಂದ ಇದೆಲ್ಲವೂ ಕೂಡ ಅಪ್ರತೀಕಾಲಂಬನದೇ ವಿಭಾಗ ಅಂತ ಯಾದವಾರ್ಯರು ಬರೀತಾರೆ. ಆದರೆ ವಿಜಯಧ್ವಜರು ಇದು ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂತ ಏನೂ ಬರೆದಿಲ್ಲ. ಗೋವಿಂದಾಚಾರ್ಯರು ಅದನ್ನೇನು ಹೇಳಲಿಲ್ಲ. ಇದು ಸ್ವಲ್ಪ ಗೋಜಲಾಗಿದೆ. ಪ್ರಾಯ ವಿಜಯಧ್ವಜರು ಯಾದವಾರ್ಯರಿಗಿಂತ ಮುಂಚೆ ಇದಕ್ಕೆ ಟಿಪ್ಪಣಿ ಬರೆದವರು ಯಾರು ಶ್ರೇಷ್ಠರಾದ ಜ್ಞಾನಿಗಳು ಸಿಗೋದಿಲ್ಲ. ಆ ಪರಂಪರೆ ಈಗ ವಿಚ್ಛಿನ್ನ ಆಗಿ ಹೋಗಿದೆ. ಈ ಎಲ್ಲ ಸಂಗತಿಗಳನ್ನು ನಮಗೆ ತಿಳಿಸುವ ಪರಂಪರೆ ಅಂತ ನನ್ನ ಆಲೋಚನೆ. ಆದ್ರಿಂದಲೇ ಪುರಾಣಿಕಾಚಾರ್ಯರು ಸಾಮಾನ್ಯವಾಗಿ ವಿಜಯಧ್ವಜರು ಯಾದವಾರ್ಯರನ್ನ ಅಲ್ಲಲ್ಲಿ ಯಾವುದು ತಮಗೆ ಯಾವ ಸಂದರ್ಭದಲ್ಲಿ ಸೂಕ್ತ ಅಂತ ಕಾಣಿಸ್ತದೋ ಅದನ್ನು ಅವರು ಅನುಸರಿಸ್ತಾರಲ್ಲ. ಅದಕ್ಕೆ ಪುರಾಣಿಕಾಚಾರ್ಯರು ಇಲ್ಲಿ ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದವರು ಉತ್ಕ್ರಮಣ ಆದ ಕೂಡಲೇ ನೇರವಾಗಿ ವೈಕುಂಠಕ್ಕೆ ಅಂದರೆ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಉಳಿದವರಲ್ಲಿ ಸಾಧನ ಪೂರ್ತಿಯಾದವರನ್ನ ಭಗವಂತ ತನ್ನ ಇಚ್ಛೆಯಿಂದ ಯಾವಾಗಾದರೂ ತನ್ನ ಲೋಕ ಕರೆಸ್ಕೋತಾನೆ ಅಂತ ಬರೆದಿದ್ದಾರೆ. ಇಚ್ಛೆಯಿಂದ ಅಲ್ಲ, ಅದು ಆಜ್ಞೆಯಿಂದ ಅಂತ ಆಗಬೇಕು. ಆಜ್ಞೆಯವ ಹರೇ ಕೇಚಿತ್ ಅಂತ ಬಂದಿದೆ ಅಲ್ಲಿ. ಸಾಧನ ಪೂರ್ತಿ ಆಗದೇ ಇದ್ದವರು ತಮ್ಮ ಸಾಧನೆ ಪೂರ್ತಿ ಆದ ಮೇಲೆ ಆ ಬ್ರಹ್ಮಪ್ರಳಯಕ್ಕಿಂತ ಮುಂಚೆನೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ, ಅಂದರೆ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಅಂತೂ ಈ ಅಪ್ರತೀಕಾಲಂಬನದಾಗಲಿ, ಸತ್ಯಲೋಕದಲ್ಲಿರುವಂತಹ ಪ್ರತೀಕಾಲಂಬನದಾಗಲಿ, ಮಹಾರಾಜ ಲೋಕದಲ್ಲಿರುವಂತಹ ಜ್ಞಾನಿಗಳಾಗಲಿ ಎಲ್ರಿಗೂ ಕೂಡ ಮುಕ್ತಿ ಪ್ರಳಯ ಕಾಲದಲ್ಲೇ. ಅದು ಹಿಂದೆ 24ನೇ ಶ್ಲೋಕದಲ್ಲೋ 22ನೇ ಶ್ಲೋಕದಲ್ಲೋ ಒಂದು ಕಡೆ ಬಂದಿದೆ. ಅಪ್ರತೀಕಾಲಂಬನರು ಮುಖ್ಯರು, ಪ್ರತೀಕಾಲಂಬನರು ಅಮುಖ್ಯರು, ಅಪಕ್ವರಾದವರು ಮಹಾರಾಜ ಲೋಕದಲ್ಲಿರುವವರು. ಅಂತೂ ಎಲ್ಲರೂ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳು ಮುಕ್ತಿಗೆ ಹೋಗುವಾಗಲೇ ಹೋಗ್ತಾರೆ ಹೊರತು ಅವನಿಗಿಂತ ಮುಂಚೆ ಇವರು ಯಾರು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಎಷ್ಟು ಅರ್ಥ ಬರೆದಿದ್ದಾರೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದವರು ಅಪ್ರತೀಕಾಲಂಬನರು ಅನ್ನುವ ವಿಷಯವನ್ನು ಬರೆದಿಲ್ಲ ಪುರಾಣಿಕಾಚಾರ್ಯರು. ಪ್ರಿಯರಾದವರನ್ನು ಮಾತ್ರ ಬರೆದಿದ್ದಾರೆ. ಉತ್ಕ್ರಮಣ ಆದ ಕೂಡಲೇ ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ ಅಂತ. ಉಳಿದವರಲ್ಲಿ ಸಾಧನ ಪೂರ್ತಿ ಆದವರನ್ನ, ಸಾಧನ ಪೂರ್ತಿ ಆಗದೇ ಇದ್ದವರನ್ನ ಅಂತೆಲ್ಲ ಹೇಳುವಾಗ ಇದು ಎಲ್ಲವೂ ಕೂಡ ಅಪ್ರತೀಕಾಲಂಬನದ ಕುರಿತಾದ ವಿಭಾಗವೇ ಅಂತ ಅವರು ಹೇಳಲಿಲ್ಲ. ಪುರಾಣಿಕಾಚಾರ್ಯ ಅದನ್ನು ಬರೆದಿಲ್ಲ. ಅರ್ಥಾತ್ ಅವರು ಯಾದವಾರ್ಯರು ಹೇಳಿದ್ದನ್ನು ಪೂರ್ಣ ಅಲ್ಲಿ ಅನುಸರಿಸಲಿಲ್ಲ ಅಂತ ಅರ್ಥ. ವಿಜಯಧ್ವಜರೇನು ಹೇಳಲಿಲ್ಲ, ಅನಂತ ತೀರ್ಥರು ಯಾದವಾರ್ಯರು ಹೇಳಲಿಲ್ಲ, ಗೋವಿಂದಾಚಾರ್ಯರು ಅದನ್ನು ಹೆಚ್ಚು ವಿವರಿಸಿಲ್ಲ. ಕೆಲವರು ಇಷ್ಟು ಮಾತ್ರ ಹೇಳಿ ಅದನ್ನು ಅವರು ಮುಂದೆ ಸಾಗಿಸಿದ್ದಾರೆ. ಯಾದವಾರ್ಯರ ಅಭಿಪ್ರಾಯಕ್ಕನುಸಾರವಾಗಿ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಅಪ್ರತೀಕಾಲಂಬನರು ಆವಾಗಲೇ ಮುಕ್ತಿಗೆ ಹೋಗ್ತಾರೆ, ಉತ್ಕ್ರಮಣ ಆದ ಕೂಡಲೇ. ಕೆಲವರು ಕಾಲಾಂತರದಲ್ಲಿ ಹೋಗ್ತಾರೆ ಅಂತಿದೆಯಲ್ಲ, ಕಾಲಾಂತರೇ ಪರೆ. ಆ ಪರೆ ಅನ್ನುವುದರಲ್ಲೇ ಮತ್ತೆ ವಿಭಾಗ. ಅಪ್ರತೀಕಾಲಂಬನದಲ್ಲೇ ವಿಭಾಗ. ಅದು ಭಗವಂತನ ಆಜ್ಞೆಗನುಸಾರವಾಗಿ ಹೋಗ್ತಾರೆ ಕೆಲವರು ವಿಳಂಬವಾಗಿ. ಅವ್ರ ಸಾಧನೆ ಎಲ್ಲ ಪಕ್ವ ಆಗಿರ್ತದೆ, ಆಗಿದ್ರೂ ಭಗವಂತ ಅವರಿಗೆ ಈಗ ಬೇಡ ಆಮೇಲೆ ಬನ್ನಿ ಅಂತ ಹೇಳ್ತಾರಷ್ಟೆ. ಹೀಗೆ ಕಾಲಾಂತರೇ ಪರೆ ಅಂತೇನಿದೆ, ಪರೆ ಅಂತೇನಿದೆ, ಪರೆ ಅನ್ನುವುದರಲ್ಲೇ ಒಂದನೇ ವಿಭಾಗ ಕೇಚಿತ್, ಮತ್ತು ಎರಡನೇ ವಿಭಾಗ ಇನ್ನೊಂದು ಕೇಚಿತ್. ಅದರಲ್ಲಿ ಮೊದಲನೇ ವಿಭಾಗ ಸಾಧನ ಪೂರ್ತಿ ಪಕ್ವ ಮಾಡಿಕೊಂಡವರು, ಎರಡನೆಯವರು ಸಾಧನ ಪೂರ್ತಿ ಪಕ್ವ ಮಾಡ್ಕೊಂಡಿಲ್ಲದೆ ಇದ್ದವರು ಅಂತ ಹೀಗೆ ಅರ್ಥ ಆಗ್ತದೆ. ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ಆದ್ದರಿಂದ ಇನ್ನೂ ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಇಷ್ಟು ವಿವರಗಳು ಬರಲಿಲ್ಲ. ಆದ್ದರಿಂದ ನಾವು ಇದನ್ನು ತೀರ್ಮಾನಿಸುವುದು ಸ್ವಲ್ಪ ಕಷ್ಟವೇ ಆಗ್ತದೆ. ವಿಷ್ಣೋರ್ಲೋಕಂ ತದೈವ ಏಕೆಯಾಂತೆ ಅಂತ ಹೇಳಿರೋದು ಅಪ್ರತೀಕಾಲಂಬನರಾದಂತಹ ಭಗವಂತನ ಪ್ರಿಯರ ಬಗ್ಗೆ. ಮುಂದೆ ಪರೇ ಕೇಚಿತ್ ಅಂತ ಹೇಳಿರುವುದೆಲ್ಲ ಪ್ರತೀಕಾಲಂಬನರ ಬಗ್ಗೆ ಅಂತ ಕೂಡ ಒಂದು ವ್ಯಾಖ್ಯಾನದ ಸಾಧ್ಯತೆ ಕಂಡು ಬರ್ತದೆ. ಹಾಗೆ ಯಾರು ಮಾಡಿರಬಹುದು, ಮಾಡಿಲ್ಲದೆ ಇರಬಹುದು. ಅದನ್ನು ನೋಡಿದರೆ ಹಾಗೆ ಕಾಣಿಸ್ತದೆ. ಬ್ರಹ್ಮಪುರಾಣದ ಮಾತು ಅಷ್ಟು ಹೇಳಿದರೂ ಕೂಡ
ಪೂರ್ಣ ಸ್ಪಷ್ಟವಾಗಿ ಹೇಳಲಿಲ್ಲ. ಅದು ಅಂತೂ ಇರುವವರು, ದೇಹದಿಂದ ಉತ್ಕ್ರಾಂತಿ ಪಡೆದವರು, ನಾವು ಅದನ್ನು ಈ ಹಿಂದೆ ನೋಡಿದ್ದೇವೆ. ಕಾಮ್ಯಕರ್ಮ ಮಾಡಿದವರು ಧೂಮಾದಿ ಮಾರ್ಗದಿಂದ ಹೋಗ್ತಾರೆ, ಅವರಿಗೆ ಮರಳಿ ಆವೃತ್ತಿ ಇದೆ, ಸಂಸಾರಕ್ಕೆ ಬರ್ತಾರೆ. ಶ್ರವಣ ಮನನಾದಿಗಳನ್ನು ಮಾಡಿದಂತಹ ಜ್ಞಾನ ಮಾರ್ಗಿಗಳೇನಿದ್ದಾರೆ ಅವರು ಅರ್ಚಿರಾದಿ ಮಾರ್ಗದಿಂದ ಮೇಲೆ ಹೋಗ್ತಾರೆ. ಅದರಲ್ಲಿ ಇನ್ನೂ ಸಾಧನೆ ಪಕ್ವ ಆಗಿಲ್ಲದೆ ಇದ್ದವರು ಅಪಕ್ವಾಹ ಅಂತ ಹಿಂದೆ ಅದು ಬಂದಿದೆಯಲ್ಲ, ಅವರು ಮಹಾರಾಜ ಲೋಕಗಳಲ್ಲಿ ಇರ್ತಾರೆ. 24ನೇ ಶ್ಲೋಕದಲ್ಲಿ ಬಂದಿದೆ, ಅಪಕ್ವ ಏನ ತೇ ಯಾಂತಿ ವಾಯುಂವಾ ಹರಿಮೇವವ. ಅದು ಅಪಕ್ವರಾದವರ ಸ್ಥಿತಿ. ಅದಕ್ಕಿಂತ ಮೇಲಿರುವವರು ಅಮುಖ್ಯರಾದವರು, ಅವರು ಪ್ರತೀಕಾಲಂಬನರು. ಅಲ್ಲಿ 24ನೇ ಶ್ಲೋಕದ ಭಾಗವತ ತಾತ್ಪರ್ಯದಲ್ಲಿ ಬಂದಂತೆ ಆ ಅಮುಖ್ಯರಾದವರನ್ನೇ ತದನ್ಯೇ ಅಂತ ಹೇಳಿರುವುದು. ಅದಕ್ಕಿಂತ ಮುಂಚೆ ಇರುವವರು ಮುಖ್ಯರು, ಅವರು ಅಪ್ರತೀಕಾಲಂಬನರು. ಹೀಗೆ ಅಪ್ರತೀಕಾಲಂಬರ ದೇವತೆಗಳು ಮುಖ್ಯರು, ಪ್ರತೀಕಾಲಂಬನರು ಅಮುಖ್ಯರು, ಅಪಕ್ವರು ಅಂತ ಮೂರನೇದ್ದು. ಈಗ 3 ಗಣಗಳಿವೆ. ಈ 3 ಗುಂಪಿನಲ್ಲಿ ವಿಷ್ಣೋರ್ಲೋಕಂ ತದೈವೇಕೆ ಅಂತ ಹೇಳಿರುವುದು ಅಪ್ರತೀಕಾಲಂಬರನಾದಂಥ ಮುಖ್ಯರನ್ನ, ಭಗವಂತನ ಪ್ರೀತಿಗೆ ವಿಷಯರಾದವರನ್ನ. ಪರೆ ಅಂತ ಹೇಳಿರುವುದು ಪ್ರತೀಕಾಲಂಬರನ್ನ ಅಂತ ವ್ಯಾಖ್ಯಾನ ಮಾಡುವ ಒಂದು ಸಾಧ್ಯತೆ ಇದೆ. ಹೀಗೆ ವ್ಯಾಖ್ಯಾನ ಮಾಡಿದರೂ ಕೂಡ ಯಾದವಾರ್ಯರು ಏನು ದೋಷ ಹೇಳಿದ್ದಾರೆ ಅದು ದೋಷ ಬರೋದಿಲ್ಲ. ಪ್ರತೀಕಾಲಂಬನರು ಮತ್ತು ಮಹರ್ರಾದಿ ಲೋಕಗಳಲ್ಲಿರುವಂಥವರು ಪ್ರಳಯಕ್ಕಿಂತನ ಮುಂಚೆನೇ ವಿಷ್ಣು ಲೋಕಕ್ಕೆ, ಅರ್ಥಾತ್ ಅಮುಕ್ತ ವಿಷ್ಣು ಲೋಕಕ್ಕೆ ಬರ್ತಾರೆ ಅನ್ನೋದು ಶಾಸ್ತ್ರ ಸಿದ್ಧವಲ್ಲ, ಶಾಸ್ತ್ರ ವಿರುದ್ಧನೇ. ಆದ್ದರಿಂದ ಇಲ್ಲಿ ಹೇಳಿರುವುದೆಲ್ಲವೂ ಅಪ್ರತೀಕಾಲಂಬನರ ಬಗ್ಗೆನೇ ಅಂತ ಯಾದವಾರ್ಯ ಏನು ಹೇಳಿದ್ದಾರೆ. ಆ ದೋಷಗಳು ಇಲ್ಲಿ ಬರುವ ಸಾಧ್ಯತೆಯನ್ನು ನಾವು ತಪ್ಪಿಸಬಹುದು. ಹೇಗೆ ಅಂದರೆ, ಕಾಲಾಂತರ ಎಂದ ಶಬ್ದಕ್ಕೆ ಈ ಚತುರ್ಮುಖ ಬ್ರಹ್ಮನ ಪ್ರಳಯ ಕಾಲವೆಲ್ಲವೂ ಮುಗಿದು ಅವನೂ ಮುಕ್ತಿಗೆ ಹೋಗುವಾಗ, ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳೆಲ್ಲರೂ ಮುಕ್ತಿಗೆ ಹೋಗುವಾಗಲೇ, ಅದರಿಂದ ಪ್ರಳಯಕ್ಕಿಂತ ಮುಂಚೆ ಅಂತ ಅರ್ಥ ಮಾಡಬೇಕಾಗಿಲ್ಲ. ಅದಕ್ಕೆ ಕಾಲಾಂತರ ಅಂದರೆ ಪ್ರಳಯ ಕಾಲದ ಬಳಿಕ ಅಂತಲೇ ಅರ್ಥ ಮಾಡುವ ಸಾಧ್ಯತೆ ಇದೆ. ಶ್ಲೋಕದ ಪ್ರಥಮ ಪಾದದಲ್ಲಿ ಹೇಳಿರುವುದು ಆವಾಗಲೇ, ಇನ್ನೂ ಸೃಷ್ಟಿ ಇದ್ದಾಗಲೇ, ಬ್ರಹ್ಮನ ಪ್ರಳಯ ಆಗದೇ ಇದ್ದಾಗಲೇ ಇವರೆಲ್ಲರೂ ಮುಕ್ತಿಗೆ ಹೋಗ್ತಾರೆ, ಅರ್ಥಾತ್ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿರುವುದು. ಎರಡನೇ ಪಾದದಲ್ಲಿ ಹೇಳಿರುವುದು ಕಾಲಾಂತರ ಅಂತ. ಪ್ರಳಯ ಕಾಲ ಮುಗಿದು ಚತುರ್ಮುಖ ಬ್ರಹ್ಮ ಮುಕ್ತನಾಗುವಾಗ ಅವನ ಜೊತೆಗೆ ಮುಕ್ತರಾಗ್ತಾರೆ ಅಂತ ಆ ಪ್ರತೀಕಾಲಂಬನ ದೇವತೆಗಳ ಬಗ್ಗೆ, ಅರ್ಥಾತ್ ಅಮುಖ್ಯರ ಬಗ್ಗೆ ಅದನ್ನು ವ್ಯಾಖ್ಯಾನಿಸಿದರೂ ತಪ್ಪೇನೂ ಆಗೋದಿಲ್ಲ. ಹಾಗೆ ವ್ಯಾಖ್ಯಾನ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಯಾದವಾರ್ಯರ ಮಾತೆ ಆ ದೃಷ್ಟಿಯಲ್ಲಿ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಏಕೆ ಶ್ಲೋಕದ ಪ್ರಥಮ ಪಾದದಲ್ಲಿ ಹೇಳಿರುವ ಅತ್ಯಂತ ಹರಿಪ್ರೀತಿ ವಿಷಯ ಅಪ್ರತೀಕಾಲಂಬನಾ ಅಂತ ಹೇಳಿದ ಮೇಲೆ ಪರೇ ಅತಾದೃಶಾಹ ಅಂತ ಹೇಳಿದರೆ ಅವರು ಅತ್ಯಂತ ಹರಿಪ್ರೀತಿ ವಿಷಯರೂ ಅಲ್ಲ, ಅಪ್ರತೀಕಾಲಂಬನರೂ ಅಲ್ಲ. ಹರಿಪ್ರೀತಿಗೆ ಸ್ವಲ್ಪ ಕಡಿಮೆ ಪಾತ್ರರು ಮತ್ತು ಪ್ರತೀಕಾಲಂಬನರು ಅಂತ ಅರ್ಥ ಆಗುವ ಸಾಧ್ಯತೆ ಇದೆ. ಯಾದವಾರ್ಯರ ಮಾತನ್ನೇ ಗಮನಿಸಿದರೆ ಶ್ಲೋಕವನ್ನು ನೋಡಿದರೆ ಹಾಗೆ ಕಾಣಿಸ್ತದೆ. ಕೆಲವರು ಆಗಲೇ ಹೋಗ್ತಾರೆ, ಕೆಲವರು ಆಮೇಲೆ ಹೋಗ್ತಾರೆ. ಆಮೇಲೆ ಅಂದರೆ ಆಗಲೇ ಅಂದರೆ ಏನರ್ಥ ಇದೆಯೋ ಅದಕ್ಕಿಂತ ವಿರುದ್ಧವಾದ ಅರ್ಥ ಆಮೇಲೆ ಅನ್ನೋದಕ್ಕೆ. ಆಗಲೇ ಅಂದರೆ ಇನ್ನೂ ಸೃಷ್ಟಿ ಇದ್ದಾಗಲೇ, ಚತುರ್ಮುಖ ಬ್ರಹ್ಮ ಇನ್ನೂ ಮುಕ್ತನಾಗದೇ ಇದ್ದಾಗಲೇ ಈ ಅಪ್ರತೀಕಾಲಂಬನರು ವಿಷ್ಣು ಲೋಕದ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಪ್ರತೀಕಾಲಂಬನರು ಮೊದಲಾದವರು ಪ್ರಳಯಕಾಲ ಮುಗಿದು, ಪ್ರಳಯಕಾಲ ಪ್ರಾರಂಭ ಆಗಿ ಸೃಷ್ಟಿಯೆಲ್ಲವೂ ಮುಗಿದು ಪ್ರಳಯಕಾಲ ಬಂದಾಗ ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಕ್ತರಾಗ್ತಾರೆ ಅಂತ ಕಾಲಾಂತರ ಎಂಬ ಶಬ್ದಕ್ಕೆ ಅರ್ಥ ಮಾಡುವುದು ಕಷ್ಟ ಏನಲ್ಲ. ಅದರಿಂದ ಹಿಂದೆ ಏಕೆ ಅನ್ನುವ ಶಬ್ದ ಏನನ್ನು ಹೇಳಿದೆಯೋ ಅದಕ್ಕೆ ವಿರುದ್ಧವಾದ ಅರ್ಥ ಪರೇ ಅನ್ನುವ ಶಬ್ದ ಹೇಳ್ತದೆ ಅಂತ ಅನ್ನೋದು ಸಹಜವಾಗಿ ಸಿದ್ಧ ಆಗ್ತದೆ. ಆದ್ದರಿಂದಲೇ ಇಲ್ಲಿ ಗೊಂದಲ ಉಳಿಯೋದು. ಅದ್ರ ಬಗ್ಗೆ ವಿದ್ವಾಂಸರು ಮತ್ತಷ್ಟು ಪರಿಶೀಲನೆ ಮಾಡಬೇಕಷ್ಟೆ. ನಾನು ಹೆಚ್ಚಿಂದೇನು ಹೇಳಲಿಕ್ಕಾಗೋದಿಲ್ಲ.
ಅದಕ್ಕಾಗಿ ವಿಜಯಧ್ವಜರು ಯೋಗ್ಯತಾ ಬಹುವಿಧ ಇರುವುದರಿಂದ ಮುಕ್ತಿಯೂ ಬಹುವಿಧವಾಗಿದೆ. ಕೆಲವರು ಇನ್ನೂ ಸೃಷ್ಟಿ ನಡೀತಾ ಇರುವಾಗಲೇ ವೈಕುಂಠ ಲೋಕದ ಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಕೆಲವರು ಸೃಷ್ಟಿ ಮುಗಿದ ಮೇಲೆ ಪ್ರಳಯ ಕಾಲ ಆದಾಗ ಚತುರ್ಮುಖಾದಿ ಎಲ್ಲ ದೇವತೆಗಳ ಸಂಗಡವೇ ಮುಕ್ತ ಲೋಕಕ್ಕೆ ಹೋಗ್ತಾರೆ. ಹೀಗೆ ಯೋಗ್ಯತೆ ಬಹುವಿಧವಾಗಿರುವುದರಿಂದ ಮುಕ್ತಿಯೂ ಬಹುವಿಧವಾಗಿದೆ. ಅದನ್ನು ಈ ಶ್ಲೋಕ ಹೇಳ್ತದೆ, ವಾಮನ ಪುರಾಣದ ಮಾತು. ಅದರಿಂದ ಅದನ್ನು ಕೇವಲ ಅಪ್ರತೀಕಾಲಂಬರನಿಗೆ ಸೀಮಿತ ಮಾಡಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಇದನ್ನೆಲ್ಲ ನೋಡಿದರೆ ವಿದ್ವಾಂಸರು ಇದನ್ನು ಮತ್ತಷ್ಟು ಪರಿಶೀಲಿಸಬೇಕಷ್ಟೆ. ಮುಂದಿನ ಅರ್ಧದಲ್ಲಿ ಆಜ್ಞೆಯೈವ ಹರೇಃ ಕೇಚಿತ್ ಅಪೂರ್ತೇಃ ಕೇಚಿತ್ ಅಂಜಸ ಹೀಗೆಲ್ಲ ಹೇಳಿರುವುದು ಅಪಕ್ವರನ್ನು. ಅಪೂರ್ತೇಹ ಅಂತ ಹೇಳಿರುವುದಂತೂ ಅಪಕ್ವರ ಬಗ್ಗೆನೇ ಅಂತ ಅನ್ನೋದು ನಿಶ್ಚಿತ. ಸಾಧನ ಇನ್ನೂ ಯಾರ್ದು ಪೂರ್ಣ ಆಗಿಲ್ಲವೋ, ಪಕ್ವ ಆಗಿಲ್ಲವೋ, ಅವರು ಬೇರೆ ಬೇರೆ ಲೋಕಗಳಲ್ಲಿ ವಿಹಾರ ಮಾಡಿ ಆಮೇಲೆ ಮೇಲೆ ಭಗವಂತನ ಬಳಿಗೆ ಹೋಗ್ತಾರೆ ಅಂತ ಅದು ಅಪಕ್ವರ ಬಗ್ಗೆನೇ ಹೇಳಿದ್ದು ನಿಶ್ಚಿತ. ಆಜ್ಞೆಯೈವ ಹರೇಃ ಕೇಚಿತ್ ಅಂತ 3ನೇ ಪಾದದಲ್ಲಿ ಹೇಳಿರುವುದು ಯಾರ ಬಗ್ಗೆ? ಅದೇನು ವಿಷಯ ಸ್ಪಷ್ಟ ಆಗೋದಿಲ್ಲ. ಆಚಾರ್ಯರ ಭಾಗವತ ತಾತ್ಪರ್ಯದ ರಚನೆ ಆದ ಕೂಡಲೇ ಅದಕ್ಕೆ ವ್ಯಾಖ್ಯಾನಗಳು ಬಂದಿದ್ರೆ ಸ್ವಲ್ಪ ಸುಲಭ ಆಗ್ತಿತ್ತೇನೋ. ಆದರೆ ಸೂತ್ರ ಭಾಷ್ಯ ಮತ್ತು ಅನುವ್ಯಾಖ್ಯಾನ ಅದಕ್ಕೆಲ್ಲ ಕೂಡಲೇ ಹೇಗೆ ಟೀಕೆ ಟಿಪ್ಪಣಿಗಳ ಪರಂಪರೆ ಮುಂದುವರಿತು, ಈ ಭಾಗವತ ತಾತ್ಪರ್ಯಕ್ಕೆ ಹಾಗೆ ಮುಂದುವರೆದಿಲ್ಲ. ಆದ್ದರಿಂದ ಈ ಯಾದವಾರ್ಯರು ಮೊದಲಾದವರ ಹಾಗೆ ಪ್ರಕಾಶಿನಿ, ಪ್ರಬೋಧಿನಿ ಮೊದಲಾದ ವ್ಯಾಖ್ಯಾನಗಳಿವೆ. ಅವು ಕೂಡ ಈಗ ನಮಗೆ ತೃಪ್ತಿ ಕೊಡೋದಿಲ್ಲ. ಯಾದವಾರ್ಯರ ಟಿಪ್ಪಣಿ ಹೆಚ್ಚು ತೃಪ್ತಿ ಕೊಡ್ತದೆ ಪ್ರಕಾಶಿನಿ ಮತ್ತು ಪ್ರಬೋಧಿನಿಗಳಿಗಿಂತ. ಯಾದವಾರ್ಯರ ಟಿಪ್ಪಣಿಯಲ್ಲೇ ಅನೇಕ ಸಮಸ್ಯೆಗಳು ನಮಗೆ ಇವತ್ತಿಗೂ ಉಳಿತವೆ, ವಿಜಯಧ್ವಜರ ಟಿಪ್ಪಣಿಯಲ್ಲೂ ಉಳಿತವೆ. ಅಂತೂ ಯಾದವಾರ್ಯರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಈ ಶ್ಲೋಕವನ್ನು ಕೇವಲ ಅಪ್ರತೀಕಾಲಂಬರನಿಗೆ ಸೀಮಿತ ಮಾಡಿ ಅದನ್ನು ವಿಜಯಧ್ವಜರೇನೂ ಬರೆದಿಲ್ಲ, ಉಳಿದವರು ಬರೀಲಿಲ್ಲ. ಅನಂತ ತೀರ್ಥರು, ಯಾದವಾರ್ಯರು, ಯಾದವೇಂದ್ರರು ಮೊದಲಾದವರು ಅವರೆಲ್ಲ ವಿಜಯಧ್ವಜರಿಗಿಂತ ಪ್ರಾಚೀನರು. ಹೀಗೆ ಬರೆದಿಲ್ಲ ಅನ್ನೋದನ್ನು ಗಮನಿಸಿದರೆ ಅದು ಈಗ ಅಷ್ಟು ಸುಲಭವಾಗಿ ತೀರ್ಮಾನ ಆಗುವ ವಿಷಯ ಅಲ್ಲ ಅಂತ ಕಾಣಿಸ್ತದೆ. ತುಂಬ ಇದ್ರ ಬಗ್ಗೆ ನಾನು ಮನನ ಮಾಡಬೇಕಾಯಿತು, ಶಾಸ್ತ್ರಾವಲೋಕನೂ ಮಾಡಬೇಕಾಯಿತು. ಆದರೂ ನನಗೇನಷ್ಟು ಸಮಾಧಾನ ಕೊಡಲಿಲ್ಲ ಅದು. ಅದರಿಂದ ಅತೃಪ್ತಿಯಿಂದಲೇ ಈ ಭಾಗವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ಬಾರಿ ಅದನ್ನು ಯಾವಾಗಾದರೂ ಸ್ಪಷ್ಟನೆ ಸಿಕ್ಕರೆ ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.